ಸೌತ್ ಇಂಡಿಯಾ ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ತು ಕರ್ನಾಟಕ. ಇಲ್ಲೂ ಕೂಡ ಅಧಿಕಾರದ ಹಂತಕ್ಕೆ ಹೋಗ್ಲಿಕ್ಕೂ ಕೂಡ ಒಂದು ಹಂತದಲ್ಲಿ ಹಿಂದುತ್ವವಾದಿಗಳೇ ಕಾರಣ. ಆದರೆ ಹೊಳೆ ದಾಟಿದ ಮೇಲೆ ಅಂಬಿಗನನ್ನ ಮರೆತರು ಅನ್ನೋ ಮಾತಿನಂತೆ ಬಿಜೆಪಿಯ ಸ್ಥಿತಿ ಇದೆಯಾ? ಇಂಥದ್ದೊಂದು ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಇದಕ್ಕೆ ಕಾರಣ ಕೂಡ ಇದ್ದೇ ಇದೆ. ಕಳೆದ ಕೆಲ ವರ್ಷಗಳಿಂದ ಒಬ್ಬೊಬ್ಬರಾಗೆ ಬಿಜೆಪಿ ಪಕ್ಷದ ಒಳಗಿನ ಖಟ್ಟರ್ ಹಿಂದುತ್ವವಾದಿ ನಾಯಕರನ್ನ ಸೈಡ್ ಲೈನ್ ಮಾಡ್ತಾ ಇದೆ ಬಿಜೆಪಿ ಪಕ್ಷ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ರೀತಿಯ ಎಕ್ಸಾಂಪಲ್ಗಳು ಕೂಡ ಅನೇಕ ಇದೆ. ಲೇಟೆಸ್ಟ್ ಉದಾಹರಣೆ ಯತ್ನಾಳ್. ಆಪರೇಷನ್ ಹಿಂದೂ ಐಕಾನ್, ಅದೇಕೆ ಹಿಂದುತ್ವ ಲೀಡರ್ ಸೈಡ್ ಲೈನ್? ಹಾಗೆ ನೋಡಿದ್ರೆ 1980ರ ದಶಕದಲ್ಲಿನ ಬಾಲ್ಯಾವಸ್ಥೆಯಲ್ಲಿ ಕೇವಲ 2 ಸೀಟು ಹೊಂದಿದ್ದ ಬಿಜೆಪಿ ಇದೀಗ ವಿಶಾಲವಾಗಿ ಬೆಳೆದು ನಿಲ್ಲೋಕೆ ಪ್ರಮುಖ ಕಾರಣ ಹಿಂದುತ್ವದ ಸಿದ್ಧಾಂತ. ರಾಮ ಜನ್ಮಭೂಮಿಗಾಗಿ ಅಡ್ವಾಣಿ ನೇತೃತ್ವದಲ್ಲಿ ನಡೆದ ಹೋರಾಟ ಬಿಜೆಪಿಗೆ ದೇಶದಲ್ಲಿ ಭದ್ರ ನೆಲೆ ಒದಗಿಸಿತು ಅಂದ್ರೆ ತಪ್ಪಾಗಲಾರದು. ಇದಾದ ಮೇಲೂ ಹಿಂದುತ್ವದ ಪ್ರಬಲ ಪ್ರತಿಪಾದಕನಾಗಿ ಹೊರಬಂದ ಬಿಜೆಪಿ ಇದೀಗ ಭಾರತ ಮಾತ್ರವಲ್ಲ, ವಿಶ್ವದಲ್ಲೇ ಅತಿ ದೊಡ್ಡ ಕಾರ್ಯಕರ್ತರ ಪಡೆ ಹೊಂದಿದ ಪಕ್ಷವಾಗಿದೆ. ಹಿಂದುತ್ವವನ್ನೇ ಆಧಾರವಾಗಿಸಿಕೊಂಡು ಬೆಳೆದು ನಿಂತ ಬಿಜೆಪಿಯಲ್ಲಿ ಪಕ್ಷ ಕಟ್ಟಿದ ಹಿಂದೂವಾದಿಗಳನ್ನೇ ತುಳಿಯಲಾಗ್ತಿದ್ಯಾ? ಪದೇ ಪದೇ ಈ ವಾದಕ್ಕೆ ಪುಷ್ಟಿ ಕೊಡುತ್ತಿವೆ ನಾನಾ ಬೆಳವಣಿಗೆಗಳು. ಇದರಲ್ಲಿ ಕೆಲ ಎಕ್ಸಾಂಪಲ್ಗಳನ್ನ ನೋಡೋದಾದ್ರೆ, ಕಳೆದ ಲೋಕಸಭಾ ಎಲೆಕ್ಷನ್, ಇದರಲ್ಲಿ ಹಿಂದುತ್ವದ ಬ್ರಾಂಡ್ ಆಗಿ ಗುರುತಿಸಿಕೊಂಡಿದ್ದು ಅನಂತ್ ಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ. ಹಿಂದುತ್ವದ ಬಗ್ಗೆ ಸದಾ ಎದ್ದು ನಿಲ್ಲುತ್ತಿದ್ದ ಈ ಇಬ್ಬರು ಸಂಸದರು ಮರು ಆಯ್ಕೆ ಕನಸಿಗೆ ಬಿತ್ತು ಕೊಳ್ಳಿ. ಇಬ್ಬರು ಕೇಸರಿ ನಾಯಕರಿಗೆ ಸಿಗಲಿಲ್ಲ ಟಿಕೆಟ್. ಹಾಗೆ ತಮ್ಮ ಪುತ್ರನಿಗೆ ಟಿಕೆಟ್ ಬಯಸಿದ್ದ ಮತ್ತೋರ್ವ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪಗೂ ಬಿಜೆಪಿ ತೋರಿದ್ದು ಬಾಗಿಲನ್ನ. ಇದು ಲೋಕಸಭಾ ಎಲೆಕ್ಷನ್ ನಲ್ಲಿ ಹಿಂದುತ್ವ ಲೀಡರ್ಗಳ ಕಡೆಗಣಿಗೆ ಪಾಯಿಂಟ್ ಆದ್ರೆ, ಇದಾದ ಮೇಲೆ ಹಿರಿಯ ನಾಯಕ ಸಿಟಿ ರವಿಗೆ ಎಲ್ಲ ಅರ್ಹತೆಗಳಿದ್ರೂ ಕೊಡ ಮಾಡಲಿಲ್ಲ ವಿಧಾನ ಪರಿಷತ್ ವಿಪಕ್ಷ ನಾಯಕನ ಸ್ಥಾನವನ್ನ. ಆಳೋ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿಹಾಕೋ ವಾಕ್ಚಾತುರ್ಯ ಇದ್ದಾಗ್ಯೂ ಇಲ್ಲಿ ಸಿಟಿ ರವಿಯನ್ನ ಪಕ್ಕಕ್ಕೆ ದೂಡಲಾಯಿತೆಂಬ ಅಸಮಾಧಾನ ಬಿಜೆಪಿಯಲ್ಲಿ ಒಂದು ವರ್ಗದಲ್ಲಿದೆ. ಹೀಗೆ ಒಬ್ಬೊಬ್ಬರೇ ಹಿಂದೂ ನಾಯಕರನ್ನ ಪಕ್ಷದಿಂದ ತೆರೆಮರೆಗೆ ತಳ್ಳುತ್ತಿರೋ ಬೆನ್ನಲ್ಲೇ ಈಗ ಈ ಸಾಲಿಗೆ ಸೇರಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ಸದಾ ಹಿಂದುತ್ವ ಅಂತ ದನಿ ಎತ್ತುತ್ತಲೇ ಬಂದಿದ್ದ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಎಂದೇ ಖ್ಯಾತಿ ಪಡೆದಿದ್ದ ಯತ್ನಾಳ್ಗೆ ಗೇಟ್ ಪಾಸ್ ಕೊಡಲಾಗಿದೆ. ಇದರೊಂದಿಗೆ ರಾಜ್ಯದಲ್ಲಿ ಒಂದು ಮಟ್ಟಕ್ಕೆ ಇದ್ದ ಮೊದಲ ಹಂತದ ಹಿಂದೂ ಲೀಡರ್ಗಳನ್ನೆಲ್ಲ ಸೈಡ್ ಲೈನ್ ಮಾಡಲಾಗಿದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈಗ ಬಿಜೆಪಿಯಲ್ಲಿ ಇಂಥ ಬೆಂಕಿ ಬಿರುಗಾಳಿ ಹಿಂದೂ ನಾಯಕರನ್ನ ಟಾರ್ಚ್ ಹಾಕಿ ಹುಡುಕಬೇಕೇನೋ.